ನಮಸ್ತೆ. ಇವತ್ತು 2025 ಜನವರಿ 3 ಶುಕ್ರವಾರ ಬೆಳಿಗ್ಗೆ 3:18 ನಾನು ಇವತ್ತು ಎದ್ದಿರೋದು. ಹಾಗೆ ಮೊದಲನೇದಾಗಿ ರಾಯರನ್ನು ನೋಡ್ಕೊಬಿಡ್ತೀನಿ. ಆನಂತರ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರು ಯಲ್ಲಮ್ಮನ ಪೂಜೆ ಕೂಡ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಪೂಜೆಗೆಲ್ಲನೂ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಅಂದರೆ ಹೊಸ ಕ್ಯಾಲೆಂಡರ್ ಪ್ರಕಾರ 2025 ಹೊಸ ಕ್ಯಾಲೆಂಡರ್ ಪ್ರಕಾರ ಇವತ್ತು ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಅಮ್ಮನಿಗೆ ಏನಾದರೂ ನೈವೇದ್ಯ ಮಾಡಬೇಕು ಅನ್ನಿಸ್ತು. ಹಾಗೆ ಗೋವಿಗೆ ಗೋಗ್ರಸ ಕೊಡೋಣ ಅಂದ್ಕೊಂಡೆ. ಮತ್ತು ತುಳಸಿಗೆ ತುಪ್ಪದ ದೀಪ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕೋಣ ಅಂತ ಅನ್ನಿಸ್ತು. ರಾಯರಿಗೂ ಕೂಡ ನೈವೇದ್ಯಕ್ಕೆ ಏನಾದರೂ ಇಡಬೇಕು ಅಂತ ಅನ್ನಿಸ್ತು. ನಿನ್ನೆ ಹೂವು ಮತ್ತು ಹಣ್ಣೆಲ್ಲ ತೊಗೊಂಡು ಬರೋಕ್ಕೆ ವೇಣುಗೆ ಹೇಳಿದ್ದೆ, ಆದರೆ ಅವ್ನು ಬರೋದು ಲೇಟ್ ಆಯಿತು. ಅಂಗಡಿಯೆಲ್ಲ ಬಂದಾಗಿಬಿಟ್ಟಿತ್ತು ಅವ್ನು ಬರೋ ಹೊತ್ತಿಗೆ. ಹಾಗೆ ಕೆಲಸದ ಗಾಬರಿಯಲ್ಲಿದ್ದ ಪಾಪ, ನೆನಪಿರಲಿಲ್ಲ ಅವನಿಗೆ. ಬಂದ ಏನು ಇಡೋಣ, ಫಲ ಏನಾದರೂ ಇಡಬೇಕು ಅಂದಾಗ ನನ್ನ ಮಗ ರಾಮಫಲ ತಂದು ಹಣ್ಣಿಗೆ ಹಾಕಿಟ್ಟಿದ್ದ. ತುಂಬ ಖುಷಿಯಾಯಿತು ಅದನ್ನು ನೋಡಿ. ಹಾಗೆ ಅದನ್ನು ತೊಳೆದು ರಾಯರಿಗೆ ನೈವೇದ್ಯಕ್ಕೆ ಇಟ್ಟು ಹಾಲನ್ನು ನೈವೇದ್ಯಕ್ಕೆ ಇಟ್ಕೊಂಡೆ. ನಂತರ ತುಳಸಿ ಪೂಜೆ ಕೂಡ ಮಾಡಿಕೊಂಡೆ. ಇವತ್ತು ತುಳಸಿಗೆ ಗೆಜ್ಜೆ ವಸ್ತ್ರ ಇರಿಸಿ ತುಪ್ಪದ ದೀಪ ಹಚ್ಚಿಬಿಟ್ಟು ಪೂಜೆಯನ್ನು ಮಾಡಿಕೊಂಡೆ. ಮತ್ತು ಅಮ್ಮನಿಗೆ ಏನು ನೈವೇದ್ಯ ಮಾಡೋಣ ಅಂತಂದರೆ, ಬೆಳಿಗ್ಗೆನೇ ನಾನು ಮಡಿಯಲ್ಲಿ ಅನ್ನ ಮಾಡಿದ್ದೆ. ಹಾಗಾಗಿ ಅನ್ನಕ್ಕೆ ಬೆಲ್ಲ ಮತ್ತು ತುಪ್ಪವನ್ನು ಹಾಕಿ ಅಮ್ಮನ ಮುಂದೆ ನೈವೇದ್ಯಕ್ಕೆ ಇಟ್ಟೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೈವೇದ್ಯವನ್ನು ಮಾಡುವಾಗ ತುಂಬ ಜನರಿಗೆ ಒಂದು ಗೊಂದಲ ಇರುತ್ತೆ, ಏನು ಅಡುಗೆ ಮಾಡೇ ನಾವು ನೈವೇದ್ಯ ಇಡಬೇಕಾ ಅಂತ ಹೇಳಿ. ಆ ಥರ ಏನೂ ಪದ್ಧತಿ ಇಲ್ಲ. ಅಂದರೆ ನಾವು ಸ್ವಲ್ಪ ಶುದ್ಧವಾಗಿ ಮಾಡಬೇಕು ಅಷ್ಟೇ. ಮತ್ತು ನಾವು ಏನು ಸೇವಿಸ್ತೀವೋ ಅದು ನಮ್ಮ ಭಗವಂತ ನಮಗೆ ಕೊಟ್ಟಿರೋದು. ಹಾಗಾಗಿ ಅದನ್ನು ನಾವು ಫಸ್ಟು ಭಗವಂತನಿಗೆ ಅರ್ಪಿಸಿ ನಾವು ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಅಂದರೆ ಭಗವಂತ, ಇದು ನೀವು ನಮಗೆ ಕೊಟ್ಟಿದ್ದೀರಾ, ಹಾಗಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಿದ್ದೀವಿ ಅಂತ ಹೇಳಿ ಆ ಭಗವಂತನ ಮುಂದೆ ಅದನ್ನು ಇಟ್ಬಿಟ್ಟು ನಾವು ಸೇವನೆ ಮಾಡಿದರೆ ಅದು ಒಂದು ಫಲ ನಮಗೆ ಅನ್ನುವಂಥದ್ದು ಒಂದು ನಂಬಿಕೆ. ಇದನ್ನೆಲ್ಲ ಭಗವದ್ಗೀತೆ, ಭಾಗವತ ಇದನ್ನೆಲ್ಲ ನಾವು ಕೇಳ್ತಾ ಹೋದರೆ ತುಂಬ ವಿಚಾರಗಳನ್ನು ನಾವು ತಿಳ್ಕೊತಾ ಹೋಗ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡಾಯಿತು. ಹಾಗೆ ಮಕ್ಕಳಿಗೇನು ತಿಂಡಿ ಮಾಡೋಣ ಅಂದ್ಕೊಂಡಾಗ ಚಪಾತಿನ ಇವತ್ತು ಮಾಡಿದ್ದೆ. ತುಪ್ಪ ಕೂಡ ಇತ್ತು. ಮಕ್ಕಳಿಗೆಲ್ಲ ತುಪ್ಪ ಮತ್ತು ಚಪಾತಿ ಎಲ್ಲ ಹಾಕ್ಕೊಟ್ಟು ಮಕ್ಕಳಿಗೆಲ್ಲ ತಿಂಡಿಯನ್ನು ಕೊಟ್ಬಿಟ್ಟು, ಯಾಕಂದರೆ ಟೈಮ್ ಆಗ್ತಾ ಬಂದೋಯಿತು. ಎಷ್ಟು ಬೇಗ ಟೈಮ್ ಆಗುತ್ತೋ ಗೊತ್ತಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಎದ್ದಿರೋದೇನೋ ಹೌದು, ಆದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟಾಗೇ ಬಿಡುತ್ತೆ ನನಗಂತೂ. ಯಾಕಂದರೆ ನಾನು ಪೂಜೆಯನ್ನು ಸ್ವಲ್ಪ ಸಮಾಧಾನವಾಗಿ ಮಾಡ್ತೀನಿ. ಆನಂತರ ನನ್ನ ಮಗನ ಕರ್ಕೊಂಡು ಕೆಳಗಡೆ ತೋಟಕ್ಕೆ ಹೋದೆ. ಪೃಥ್ವಿನ ಕಳಿಸ್ಕೊಂಡು ಅವನಿಗೂ ಕೂಡ ತಿಂಡಿ ರೆಡಿ ಮಾಡಿಕೊಂಡೆ. ಅಂದರೆ ಅವನಿಗೆ ರಾಗಿ ಮಾಲ್ಟ್ ಮಾಡ್ಕೊಂಡಿದ್ದೆ. ಯಾಕೆ ಹೋದೆ ಅಂತಂದರೆ, ಗೋಗ್ರಸ ತೆಗೆದಿಟ್ಟಿದ್ದೆ ಇವತ್ತು. ಅಕ್ಕಿ ಮತ್ತು ಬೆಲ್ಲವನ್ನು ತೆಗೆದಿಟ್ಟಿದ್ದೆ ರಾಯರ ಮುಂದೆ ಗೋಗ್ರಸ ಕೊಡೋಕ್ಕೆ ಅಂತ ಹೇಳಿ. ಗೋಗ್ರಸ ಅಂದರೆ ಹಸುವಿಗೆ ನಾವು ಧಾನ್ಯವನ್ನು ಅಥವಾ ಏನನ್ನು ಅವರಿಗೆ ನಾವು ನೀಡ್ತೇವೋ ಅದನ್ನು ಗೋಗ್ರಸ ಅಂತ ಹೇಳ್ತಾರೆ. ಗೊತ್ತಿರಬಹುದು, ಸಾಮಾನ್ಯವಾಗಿ ಗೊತ್ತಿರುತ್ತೆ ಇದು. ನಮ್ಮ ಮನೆಯಲ್ಲೇ ಹಸು ಇರೋದ್ರಿಂದ ನಾನು ಬೇರೆ ಕಡೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಭಗವಂತ ಅದೊಂದು ಪುಣ್ಯವನ್ನು ನನಗೆ ಕೊಟ್ಟಿದ್ದಾನೆ, ಅಂದರೆ ಅದೊಂದು ಭಾಗ್ಯವನ್ನು ನನಗೆ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಭಗವದ್ಗೀತೆಯ ಒಂದು ಮಾತು ಅಂದರೆ ಶ್ರೀಕೃಷ್ಣ ಹೇಳುವಂಥದ್ದು 11ನೇ ಅಧ್ಯಾಯದಲ್ಲಿ, ಎಲ್ಲ ಜೀವಜಂತುಗಳಲ್ಲಿ ನಾನಿರೋದು ನಿಜ, ಪ್ರತಿಯೊಂದರಲ್ಲೂ ನಾನಿರೋದು ನಿಜ, ಆದರೆ ವಿಶೇಷವಾಗಿ ನಾನಿರುವಂಥದ್ದು ಹಸುವಿನಲ್ಲಿ. ಹಸುವಿನ ಸೇವೆ ಅಥವಾ ಹಸುವಿನ ಯಾರು ಪೂಜೆ ಮಾಡ್ತಾರೋ ಅವರಿಗೆ ನನ್ನ ಒಂದು ಕೃಪೆ, ಅವರಿಗೆ ನನ್ನ ಒಂದು ಆಶೀರ್ವಾದ ಇದ್ದೇ ಇರುತ್ತೆ. ಎಲ್ಲಿ ನಾನಿರ್ತೇನೋ ಅಲ್ಲಿ ಲಕ್ಷ್ಮಿ ಕೂಡ ಇರ್ತಾಳೆ. ಹಾಗಾಗಿ ಲಕ್ಷ್ಮೀ ನಾರಾಯಣರ ಸಂಪೂರ್ಣ ಆಶೀರ್ವಾದ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಗೋವನ್ನು ಪೂಜಿಸೋದು. ನನ್ನ ಮಗನಿಗೆ ಅಲ್ಲೇ ಊಟ ತೊಗೊಂಡು ಹೋಗಿ ಅವನಿಗಲ್ಲೇ ಆಟ ಆಡಿಸ್ಕೊಂಡು ಊಟ ಕೂಡ ಮಾಡಿಸಿದೆ. ಆನಂತರ ಮನೆಗೆ ಬಂದು ಮತ್ತೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವನನ್ನು ಸ್ಕೂಲಿಗೆ ರೆಡಿ ಮಾಡಿಕೊಂಡು, ಇನ್ನೂ ತಿಂಡಿ ಆಗಿಲ್ಲ, ಅವನನ್ನು ಕಳಿಸ್ಕೊಟ್ಬಿಟ್ಟು ಬಂದು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದೆ. ಇದು ಇವತ್ತಿನ ಬೆಳಗಿನ ದಿನಚರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.